ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಿಚನ್ ವಿತ್ ಇನ್ ಸ್ಪೆಷಲ್. ಇನ್ಸ್ಟಂಟಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ತುಂಬ ಈಸಿ ಮೆಥಡಲ್ಲಿ ಸೂಪರ್ ಟೇಸ್ಟಿಯಾಗಿ ಒಂದು 10 ರಿಂದ 15 ದಿನ ಸ್ಟೋರ್ ಮಾಡಿ ಇಟ್ಕೋಬೋದು. ಈಗ ಮಾವಿನಕಾಯಿ ಸೀಸನ್ ಅದರಿಂದ ಈ ಥರ ಉಪ್ಪಿನಕಾಯಿಗಳನ್ನ ಇನ್ಸ್ಟೆಂಟಾಗಿ ಮನೆಯಲ್ಲೇ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದಂತೂ ಮರಿಬೇಡಿ. ಅದಕ್ಕೆ ಮಾವಿನಕಾಯಿ ತೊಳೆದು ಈ ಥರ ಇಟ್ಕೊಂಡಿದ್ದೀನಿ. ಒದ್ದೆನ ಚೆನ್ನಾಗಿ ಒರೆಸಿ, ಸ್ವಲ್ಪನೂ ನೀರಿರಬಾರ್ದು. ನೀರಿದ್ದರೆ ಮಾವಿನಕಾಯಿ ಬೇಗ ಹಾಳಾಗುತ್ತೆ. ನಂತರ ಒರೆಸಿದಂಥ ಮಾವಿನಕಾಯಿನ ಕಟ್ ಮಾಡಿ, ನಿಮ್ಗೆ ಯಾವ ಸೈಜ್ ಬೇಕು ಸಿಪ್ಪೆ ಸಮೇತನೇ ಮಾವಿನಕಾಯಿನ ಕಟ್ ಮಾಡ್ಕೊಂಬಿಡೋಣ. ಮಾವಿನಕಾಯಿ ಸೀಸನ್ ಮುಗೀತು ಅಂತ ಹೇಳ್ತಾರೆ. ಇಲ್ಲ, ನಮ್ಮ ಕಡೆ ಇನ್ನೂ ಮಾವಿನಕಾಯಿ ಇದೆ. ನಾವು ಈಗ ಮಾವಿನಕಾಯಿ ಉಪ್ಪಿನಕಾಯಿ ಎಲ್ಲ ಇವಾಗ ಹಾಕ್ತಾಯಿದ್ದೀವಿ. ಸೀಸನ್ ಈಗಲೂ ಇದೆ ಅನ್ನೋರು ಈ ಥರ ಮಾವಿನಕಾಯಿ ಇನ್ಸ್ಟೆಂಟಾಗಿ ಮದುವೆ ಫಂಕ್ಷನ್ ಯಾವುದಕ್ಕಾದ್ರೂ ಸರಿ ಈ ಥರ ಇನ್ಸ್ಟೆಂಟಾಗಿ ಹಾಕೋಬೋದು. ಇದಕ್ಕೆ ಆ್ಯಡ್ ಮಾಡೋ ಇಂಗ್ರೀಡಿಯೆಂಟ್ಸ್ನ ಮಿಸ್ ಮಾಡ್ದಂಗೆ ನೋಡ್ಕೊಳ್ಳಿ, ಸೂಪರ್ ಟೇಸ್ಟಿಯಾಗಿರುತ್ತೆ. ನೋಡಿ, ಒಂದು ಮಿಕ್ಸಿಂಗ್ ಬೌಲ್ಗೆ ಈ ಥರ ಎಲ್ಲ ಮಾವಿನಕಾಯಿನೂ ಕಟ್ ಮಾಡಿ ಹಾಕೊಳ್ಳೋಣ. ನಂತರ ಒಂದು ಮಿಕ್ಸಿ ಜಾರಿಗೆ ನಾನು ಪುಡಿ ಉಪ್ಪು ಹಾಕ್ತೇನೆ. ಈ ಥರ ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. ಒಂದು 5 ರಿಂದ 6 ಸ್ಪೂನ್ ಉಪ್ಪಾದರೆ ಸಾಕು 2 ಮಾವಿನಕಾಯಿಗೆ. ಒಂದು ದೊಡ್ಡ ಸ್ಪೂನಲ್ಲಿ ಇದನ್ನು 1-2 ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಬಿಟ್ರೆ ಸಾಕು. ಗ್ರೈಂಡ್ ಮಾಡಿಬಿಟ್ಟು ಮಿಕ್ಸ್ ಮಾಡೋಣ. ಹಾಗೆ ಬೇಗ ಕರಗಲ್ಲ ಉಪ್ಪು ಅಂತೇಳಿ. ನೋಡಿ, ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಂಥ ಅರಳುಪ್ಪನ ಒಂದು ಮಿಕ್ಸಿಂಗ್ ಬೌಲ್ಗೆ, ಅಂದರೆ ಮಾವಿನಕಾಯಿಗೆ ಹಾಕಿ ಒಂದು ಅರ್ಧ ಗಂಟೆ 3/4 ಗಂಟೆ ಬಿಟ್ಟರೆ ಸಾಕು. ಉಪ್ಪು ಕರಗಿರುತ್ತೆ. ಉಪ್ಪು ಕರಗಿದ್ರೆ ಸಾಕು, ನಾವು ಮಸಾಲೆ ಹಾಕೋಬೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಕಡೆ ಇಡೋಣ. ನಾನು ಹೇಳಿದ ಅರ್ಧ ಗಂಟೆ 3/4 ಗಂಟೆ ಸಾಕು. ನಂತರ ಒಂದು ಬಾಣಲಿಗೆ 2 ಸ್ಪೂನಷ್ಟು ಮೆಂತ್ಯ ಕಾಳುಗಳು. ನೋಡಿ, ಇದು ಮೇಯ್ನ್ ಇಂಪಾರ್ಟೆಂಟು. ಮೆಂತ್ಯ ಮತ್ತು ಸಾಸಿವೆ ಹಾಕಿದ್ರೆ ಅಲ್ಟಿಮೇಟ್ ಟೇಸ್ಟ್ ಇರುತ್ತೆ ಮಾತ್ರ. 2 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಸಾಸಿವೆ ಅಥವಾ 2 ಸ್ಪೂನ್ ಸಾಸಿವೆ, ಎರಡನ್ನೂ ಹಾಕೋಬೋದು. ನಂತರ ಮಿಕ್ಸಿಲಿ ಚೆನ್ನಾಗಿ ಪುಡಿ ಮಾಡಿ, ಈ ಥರ ಪುಡಿ ಮಾಡಿದಂಥ ಪೌಡರನ್ನು ನೋಡಿ ಕರಗಿರೋ ಅಂಥ ಮಾವಿನಕಾಯಿಗೆ ಹಾಕಿದ್ರೆ ಸಾಕು. ನಂತರ ಇದಕ್ಕೆ ಅಚ್ಚ ಖಾರದ ಪುಡಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಅಚ್ಚ ಖಾರದ ಪುಡಿನ ಹಾಕಲಿ. ನಾನು ಒಂದು 3 ಸ್ಪೂನಷ್ಟು ಹಾಕಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಅಚ್ಚ ಖಾರದ ಪುಡಿ ಹಾಕಿದ್ರೆ ಸಾಕು. ನೋಡಿ, ಇನ್ಸ್ಟಂಟಾಗಿ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು. ಇದನ್ನು ಒನ್ ಡೇ ಪೂರ್ತಿ ಹೊರಗಡೆ ಇಟ್ಟರೆ ಚೆನ್ನಾಗಿ ಮಾವಿನಕಾಯಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ನೋಡಿ, ಇದು ಮತ್ತೆ ಒಂದು ಅರ್ಧ ಗಂಟೆ ಆದಮೇಲೆ ಈ ಥರ ಚೆನ್ನಾಗಿ ಕರಗಿರುತ್ತೆ. ಇದಕ್ಕೆ ಸ್ವಲ್ಪ ಸಾಸಿವೆ, ಇಂಗು ಹಾಕಿ ಒಗ್ಗರಣೆ ಮಾಡಿಬಿಟ್ರೆ ಇನ್ಸ್ಟೆಂಟ್ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು. ನೋಡಿದ್ರೆ ಈ ಥರ ಸಾಸಿವೆ ಮತ್ತು ಇಂಗು ಎಣ್ಣೆ ಹಾಕಿ ಒಗ್ಗರಣೆ ಮಾಡಿಬಿಟ್ರೆ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು. ಇದನ್ನು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ನಾನು ಹೇಳಿದ್ರೆ 10 ರಿಂದ 15 ದಿನ ಹಾಗೆ ಹೊರಗಡೆನೇ ಇಡ್ಬೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ಉಪ್ಪಿನಕಾಯಿ ವಿಡಿಯೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಓಕೆ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.